ಹೆಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಮತ್ತೊಮ್ಮೆ ಹಾರ್ದಿಕ ಸುಸ್ವಾಗತ. ಈ ದಿನ ನಾವು 6ನೇ ತರಗತಿಯ ಕನ್ನಡ ಅಮೃತ ಸೋಮೇಶ್ವರರವರು ಬರೆದಿರುವಂತಹ ಪದ್ಯ 7 ಹೃದಯ ವಚನಗಳು. ಈ ಒಂದು ಪದ್ಯದ ಪ್ರಶ್ನೋತ್ತರಗಳನ್ನು, ಕವಿ ಪರಿಚಯವನ್ನ ಮತ್ತೆ ಭಾಷಾಭ್ಯಾಸವನ್ನ ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬನ್ನಿ ಈ ಒಂದು ಪದ್ಯದ ಕವಿ ಕೃತಿ ಪರಿಚಯವನ್ನ ನೋಡೋಣ. ಕವಿ ಬಂದ್ಬಿಟ್ಟು ಡಾಕ್ಟರ್ ಅಮೃತ ಸೋಮೇಶ್ವರ. ಓಕೆ, ಇವರೇ ಡಾಕ್ಟರ್ ಅಮೃತ ಸೋಮೇಶ್ವರ ಅವರು. ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಅಡ್ಕಾದಲ್ಲಿ 27/9/1935 ಜನಿಸಿದರು. ನೀವು ಜನನ ಅಂತ ಹೇಳಿಬಿಟ್ಟು ಇದನ್ನ ಬರಿಬಹುದು. 27/9/1935 ದಕ್ಷಿಣ ಕನ್ನಡ ಜಿಲ್ಲೆಯ ಅಡ್ಕ ಅಂತ ಹೇಳಿಬಿಟ್ಟು. ಅವರ ಕವನ ಸಂಕಲನಗಳಲ್ಲಿ ನಾವು ಆಡುಂಬೋಲ, ಉಪ್ಪುಗಾಳಿ, ಹೃದಯ ವಚನಗಳು, ತಂಬಿಲ, ರಂಗಿತ ಅಂತ ಹೇಳ್ಬಿಟ್ಟು ಬರೀಬಹುದು. ಅದಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟು ಅವರಿಗೆ ಬಂದಂತಹ ಪ್ರಶಸ್ತಿಗಳಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮತ್ತು ತುಳು ಸಾಹಿತ್ಯ ಅಕಾಡೆಮಿಗಳ ಗೌರವ ಪ್ರಶಸ್ತಿಗಳಿಗೆ ಭಾಜನರಾದ ಶ್ರೀಯುತರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿನೂ ಲಭಿಸಿದೆ. ಅದಾದ್ಮೇಲೆ ನೆಕ್ಸ್ಟ್ 4ನೇ ಪಾಯಿಂಟು, ಪ್ರಸ್ತುತ ವಚನವನ್ನ ಅಮೃತ ಸೋಮೇಶ್ವರ ಅವರ ಹೃದಯ ವಚನಗಳು ಎಂಬ ಸಂಕಲನದಿಂದ ಆರಿಸಲಾಗಿದೆ. ಇದಿಷ್ಟು ಅವರ ಒಂದು ಕವಿ ಕೃತಿ ಪರಿಚಯವಾಗಿದೆ. ಬನ್ನಿ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಮೇನಲ್ಲಿ ಅಭ್ಯಾಸಗಳಿಗೆ ಬಂದಾಗ ಪದಗಳ ಅರ್ಥವನ್ನ ಬರೆಯಿರಿ ಅಂತ ಇದೆ. ನೋಡೋಣ ಬನ್ನಿ. ಮೊದಲನೇದಾಗಿ ಉಪಕರಿಸು. ಉಪಕರಿಸು ಅಂದ್ರೆ ಸಹಾಯ ಮಾಡು, ನೆರವು ನೀಡು, ಉಪಕಾರ ಮಾಡು ಅಂತ ಹೇಳ್ಬಿಟ್ಟು 3ರಲ್ಲಿ ಯಾವ್ದಾದ್ರು ಒಂದು ಬರೆದ್ರು ನಡೆಯುತ್ತೆ. ಮೊರೆವ, ಗರ್ಜಿಸುವ, ಗರ್ಜಿಸುವ. ನೆಕ್ಸ್ಟ್ ನಿರಾಳ, ಶಾಂತಿ, ನೆಮ್ಮದಿ, ಶಾಂತಿ, ನೆಮ್ಮದಿ. ಸಾಧಿತ ಅಂದ್ರೆ ಸಾಧಿಸಿದ ಅಥವಾ ಸಿದ್ಧಿಯನ್ನು ಪಡೆದ. ಬಹುರೂಪಿ ಅಂದ್ರೆ ಅನೇಕ ರೂಪಗಳನ್ನ ಹೊಂದಿರುವ, ಅನೇಕ ರೂಪಗಳನ್ನು ಹೊಂದಿರುವ. ಅದಾದ್ಮೇಲೆ ನೆಕ್ಸ್ಟ್ ಕೊಟ್ಟಿರುವ ವಚನಗಳನ್ನ ಪೂರ್ಣಗೊಳಿಸಿ ಅಂತ ಇದೆ. ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಅಲ್ಲೇ ಏನಿತು ಭಾಷೆಗಳ ಅಂತ ಇದೆಯಲ್ವಾ, ಇಲ್ಲಿಂದ ಬರಿಬೇಕಾಗತ್ತೆ. ಏನಿತು ಭಾಷೆಗಳ ಕಲಿತಡೇನು ಹೃದಯದ ಭಾಷೆ ಕಲಿಯದನ್ನಕ. ಏನಿತು ನುಡಿ ಸಡಗರ ತೋರ್ದಡೇನು ಎದೆಯ ಮಿಡಿತ ಒರಿಯದನ್ನಕ. ಏನಿತು ಶೋಧನೆ ಗೈದಡೇನು ಹೃದಯ ಶೋಧನೆ ಗೈಯದನ್ನಕ. ಏನಿತು ಸಾಧನೆ ಗೈದಡೇನು ಹೃದಯದ ಬೆಸುಗೆ ಸಾಧಿತವಾಗದನ್ನಕ. ಇವೆಲ್ಲಕ್ಕೂ ಜೀವಭಾವದಾತ ನೀನೇ ಕಾಣ ಹೃದಯೇಶ ಸೋಮೇಶ ಅನ್ನೋದು ಇಲ್ಲಿವರೆಗೆ ಬರಿಬೇಕಾಗತ್ತೆ. ನೆಕ್ಸ್ಟ್ ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಯಾವ ಚಾಳಿಯನ್ನು ದೂರವಿಡು ಎಂದು ಅಮೃತ ಸೋಮೇಶ್ವರರು ಹೇಳುತ್ತಾರೆ? ಉತ್ತರ, ಹೊಗಳಿಕೆಯನ್ನು ಬಯಸುವ ಚಾಳಿಯನ್ನು ದೂರವಿಡು ಎಂದು ಅಮೃತ ಸೋಮೇಶ್ವರರವರು ಹೇಳುತ್ತಾರೆ. ಓಲೈಕೆಯ ಚಾಳಿ ಅಂದರೆ ಹೊಗಳಿಕೆಯ ಚಾಳಿ. ಓಕೆ, 2ನೇ ಪ್ರಶ್ನೆ ಬಂದ್ಬಿಟ್ಟು ಹೃದಯದ ಬೆಸುಗೆ ಸಾಧಿತವಾಗುವುದು ಯಾವಾಗ? ಉತ್ತರ, ಹಲವಾರು ಸಾಧನೆಗಳನ್ನ ಮಾಡಿದರೂ ಹೃದಯದ ಬೆಸುಗೆಯು ಸಾಧಿತವಾಗದಿದ್ದರೆ ಪ್ರಯೋಜನವಿಲ್ಲ ಎಂದು ವಚನವು ಹೇಳುತ್ತದೆ. ಆ ಮೂಲಕ ಬೇರೆಲ್ಲ ಸಾಧನೆಗಳಿಗಿಂತ ಮಿಗಿಲಾಗಿ ಹೃದಯದ ಬೆಸುಗೆಯನ್ನು ಸಾಧಿಸುವುದಕ್ಕೆ ಆದ್ಯತೆ ನೀಡಿದಾಗ ಅದು ಸಾಧ್ಯವಾಗುತ್ತದೆ ಎಂದು ಸೂಚಿಸಲಾಗಿದೆ. 3ನೇ ಪ್ರಶ್ನೆ, ಅಂಕಿತ ನಾಮವು ವಚನದ ಯಾವ ಭಾಗದಲ್ಲಿ ಬರುತ್ತದೆ? ಉತ್ತರ, ಅಂಕಿತ ನಾಮವಾದ ಹೃದಯೇಶ ಸೋಮೇಶ ಎಂಬುದು ವಚನದ ಕೊನೆಯಲ್ಲಿ ಅಂದರೆ ಅಂತ್ಯದಲ್ಲಿ ಬರುತ್ತದೆ. ಅಂತ್ಯ ಅಂದ್ರೂ ಕೊನೆ ಅಂದ್ರೂ ಎರಡೂ ಒಂದೇ. ಯಾವುದಾದ್ರೂ ಬರೀಬಹುದು ನೀವು, ಅಂತ್ಯದಲ್ಲಿ ಅಥವಾ ಕೊನೆಯಲ್ಲಿ ಬರುತ್ತದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಪ್ರಶ್ನೆ, ನಾವು ಮೊದಲು ಯಾವ ಭಾಷೆಯನ್ನು ಕಲಿಯಬೇಕು? ನಾವು ಮೊದಲು ಹೃದಯದ ಭಾಷೆಯನ್ನ ಕಲಿಯಬೇಕು. ಹೃದಯದ ಭಾಷೆಯನ್ನ ಕಲಿಯಬೇಕು ಅಂತ ಹೇಳಿಬಿಟ್ಟು ಕವಿ ಹೇಳಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಜನ ಕೆರಳಿ ಜರೆಯುವುದು ಯಾವಾಗ? ಉತ್ತರ, 10 ಬಾರಿ ಹೊಗಳಿ ನಂತರ 1 ಬಾರಿ ಟೀಕಿಸಿದರೆ ಜನರು ಕೆರಳಿ ಜರೆಯುತ್ತಾರೆ ಅಥವಾ ಬೈಯುತ್ತಾರೆ. ಜರೆಯುವುದು ಅಂತಂದ್ರೆ ಬೈಯುವುದು. 10 ಬಾರಿ ಹೊಗಳಿಕೆ ಆದ್ಮೇಲೆ 1 ಬಾರಿ ಟೀಕಿಸ್ತೀವಲ್ಲ, ಅವಾಗ ಜನರು ಕೆರಳಿ ಜರೆಯುತ್ತಾರೆ. ನೆಕ್ಸ್ಟ್ ಮೇನಲ್ಲಿ ಕೆಳಗಿನ ಚಿಹ್ನೆಗಳನ್ನ ಗಮನಿಸಿ ಅದರ ಹೆಸರನ್ನ ಬರೆಯಿರಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಈ ಚಿಹ್ನೆಯನ್ನ ನಾವು ಅರ್ಧವಿರಾಮ ಚಿಹ್ನೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಈ ಚಿಹ್ನೆಯನ್ನ ವಾಕ್ಯ ವೇಷ್ಟನ ಚಿಹ್ನೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದನ್ನ ಆವರಣದಲ್ಲಿ ಇದೆಯಲ್ವಾ, ಆವರಣ ಚಿಹ್ನೆ. ಆವರಣದಲ್ಲಿ ನಾವೇನ್ ಬರಿತೀವಲ್ಲ ಅದನ್ನ ಆವರಣ ಚಿಹ್ನೆ. ನೆಕ್ಸ್ಟ್ ಈ ಚಿಹ್ನೆ ಬಂದ್ರೆ ಉದ್ಧರಣ ಚಿಹ್ನೆ. ನೆಕ್ಸ್ಟ್ ಈ ಚಿಹ್ನೆ ಅಂದ್ರೆ ಆಶ್ಚರ್ಯ ಸೂಚಕ ಚಿಹ್ನೆ ಅಥವಾ ಭಾವಸೂಚಕ ಚಿಹ್ನೆ. ಆಹಾ, ಅದ್ಭುತ ಅಂತ ಹೇಳ್ಬಿಟ್ಟೆಲ್ಲ ಹೇಳ್ತೀವಲ್ವಾ, ಅದನ್ನ ನಾವು ಆಶ್ಚರ್ಯ ಸೂಚಕ ಅಥವಾ ಭಾವಸೂಚಕ ಚಿಹ್ನೆ ಅಂತ ಹೇಳ್ಬಿಟ್ಟು ಸಹ ಹೇಳ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಏನಿದೆ ನೋಡೋಣ.
ಭಾಷಾ ಆಟದಲ್ಲಿ ಕೆಳಗಿನ ಅಕ್ಷರವೃಂದದಲ್ಲಿ 10 ಜನ ವಚನಕಾರರು ಇಲ್ಲಿದಾರಂತೆ. ಸೊ ನಿಮಗೆ ಸಾಧ್ಯವಾದಷ್ಟು ಹೆಸರನ್ನ ಹುಡುಕಿ ಬರೆಯಿರಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇಲ್ಲಿ ಲೆಟರ್ಸ್ಗಳನ್ನ ಕೊಟ್ಟಿದ್ದಾರೆ, ಅದನ್ನ ಹುಡುಕಿ ನಾವು ಬರಿಬೇಕಂತೆ. ಸೊ ಇಲ್ಲಿ ನಾನು ಹುಡುಕಿ 10 ಜನರ ವಚನಕಾರರ ಹೆಸರುಗಳನ್ನ ಬರೆದಿದ್ದೀನಿ. ನೋಡಿ, ಮೊದಲನೇ ಹೆಸರು ಇಲ್ಲಿ ಬಸವಣ್ಣ ಅಂತ ಇದೆ. ಸೊ ನೀವು ಹುಡುಕಬಹುದು ಇಲ್ಲಿ ಬಸವಣ್ಣ, ಬಸವಣ್ಣ. ಸೊ ಕಂಟಿನ್ಯೂ ಆಗಿಲ್ಲ, ಅಲ್ಲಲ್ಲಿದೆ. ಸೊ ನೀವು ನೋಡಬಹುದು ಬಸವಣ್ಣ. ಸೊ ಅಕ್ಕ ಮಹಾದೇವಿ, ಅಕ್ಕ ಮಹಾದೇವಿ ಆ ರೀತಿಯಾಗಿದೆ. ಸೊ ನೋಡಿ, ಬಸವಣ್ಣ, ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ, ಚೆನ್ನಬಸವಣ್ಣ, ಸಿದ್ದರಾಮಯ್ಯ, ಮಾದಾರ ಚೆನ್ನಯ್ಯ, ಆಯ್ದಕ್ಕಿ ಮಾರಯ್ಯ, ಹಡಪದ ಅಪ್ಪಣ್ಣ, ಕಿನ್ನರಿ ಬೊಮ್ಮಯ್ಯ, ಮೋಳಿಗೆ ಮಾರಯ್ಯ. ಇದಿಷ್ಟು 10 ಜನ ಒಂದು ವಚನಕಾರರ ಹೆಸರು ಇಲ್ಲಿ ಅಡಗಿದೆ. ಮತ್ತೊಂದ್ಸಲಿ ತೋರಿಸ್ಬಿಡ್ತೀನಿ. ಸೊ ಫಾಸ್ಟ್ ಆಯಿತು ಅನ್ಸತ್ತೆ ಹೇಳಿದ್ದು. ಸೊ ನಿಧಾನವಾಗಿ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತೀನಿ, ನೀವು ನೋಡಬಹುದು. ಸೊ ಇದು ಇಷ್ಟೇ ಅಲ್ಲದೆ 10 ಜನ ಇನ್ನೂ ಹೆಚ್ಚಿನ ಒಂದು ವಚನಕಾರರ ಹೆಸರುಗಳನ್ನು ಹುಡುಕಕ್ಕೆ ಪ್ರಯತ್ನ ಪಡ್ರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಾನು ಮಾಡ್ತಿರುವಂಥ ಸಣ್ಣ ಪ್ರಯತ್ನಕ್ಕೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನನ್ನ ಒಂದು ವಿಡಿಯೋಸ್ ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿಬಿಟ್ಟು ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಒನ್ಸ್ ಅಗೇನ್.